ವೆಲ್ಕಮ್ ಬ್ಯಾಕ್. ನಾನೀಗ ಗೆದ್ದೆ ಹತ್ರ ಹೋಗ್ತಾ ಇದ್ದೇನೆ. ಸಂಜೆ ಟೈಮ್ ಬಂದೊಂದು 5:30 ಆಯಿತು. ತಂಪುಂಟು, ಹಾಗೆ ಸ್ವಲ್ಪ ಆ ಕಡೆ ಹೋಗಿ ಬಂದು ಎಂತ ಮಾಡಿದ್ದಾರೆ ನೋಡುವ ಅಂತ. ಆ್ಯಂಡ್ ನಾನು ಆಚೆ ಹೋಗ್ತಿರೋದು ಯಾಕೆ ಅಂತ ಹೇಳಿದೆ, ಇವತ್ತು ನಮ್ಮ ಪ್ಯಾಡಿ ಫೀಲ್ಡಿದ್ದು ಹಾರ್ವೆಸ್ಟ್ ಆಯಿತು. ಹಾಗೆ ಒಂದ್ಸತಿ ಅದನ್ನು ನೋಡುವ, ನಿಮಗೆ ಕೂಡ ತೋರಿಸುವ ಅಂತ. ಹಾರ್ವೆಸ್ಟ್ ಎಲ್ಲ ಆಯಿತು. ಗದ್ದೆಯಲ್ಲಿ ಹಾಗೆ ಅದನ್ನು ಕಡ್ದು ಅಲ್ಲೇ ಒಣಗಿಸ್ಲಿಕ್ಕೆ ಅಂತ ಹೇಳಿ ಇಡೋದು. ಎಲ್ಲ ಥರ ನೀಟ್ ಬಿಟ್ಟಿದ್ದಾರೆ. ಇದು ಇವತ್ತು ಬಂದದ್ದು, ಇವತ್ತೇ ಒಂದೇ ದಿನದಲ್ಲಿ ಇದು ಮುಗಿಸಿದ್ರು. ಒಂದು 10 ಜನ ಏನೋ ಬಂದಿದ್ರಂತೆ, ಅದೆಲ್ಲ ಕರೆದಿಟ್ಟಿದ್ದಾರೆ. ಹಾಗೆ ಅದರ ಹಾರ್ವೆಸ್ಟ್ ಎಲ್ಲ ಆಗಿದೆಲ್ಲ, ಅದನ್ನು ಅಲ್ಲೇ ಕಟ್ ಮಾಡಿ ಹಾಗೆ ಗದ್ದೆಯಲ್ಲೇ ಸ್ಪ್ರೆಡ್ ಮಾಡಿ ಇಟ್ಟಿದ್ದಾರೆ. ಬಿಕಾಸ್ ಅದು ಇನ್ನು ಒಣಗಿ ಸಿಗಬೇಕು ನಮಗೆ. ಅದಕ್ಕೆ ಇನ್ನೊಂದು 2-3 ಕರೆಕ್ಟಾಗಿ ಚೆಂದಕ್ಕೆ ಬಿಸಿಲು ಸಿಕ್ಕಿದರೆ ನೀಟಾಗಿ ಕ್ಲೀನಾಗಿ ನಮಗೆ ಒಣಗಿ ಸಿಗ್ತದೆ. ಆಮೇಲೆ ಅದರದ್ದು ನೆಕ್ಸ್ಟ್ ಇದೇನೇನು ಪ್ರೋಸೆಸ್ ಉಂಟು ಅದನ್ನು ಶುರು ಮಾಡ್ತಾರೆ. ಶುಭೋದಯ, ವೆಲ್ಕಮ್ ಟು ಅ ನ್ಯೂ ಡೇ. ನಿನ್ನೆ ನಮ್ಮ ಮನೆ ಹತ್ತಿರದ ಗದ್ದೆದ್ದು ಹಾರ್ವೆಸ್ಟ್ ಮಾಡಿ ಆಯಿತು. ಇವತ್ತು ಮನೆಯಿಂದ ಒಂಚೂರು ದೂರದಲ್ಲಿ ಇನ್ನೊಂದು ಗದ್ದೆ ಉಂಟು ಸಣ್ಣದು, ಆ ಗದ್ದೆದ್ದು ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ನೋಡಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೇನೆ. ಇವತ್ತೊಂದು ಬ್ಯೂಟಿಫುಲ್ ಸನ್ನಿ ಡೇ, ಬಿಸಿಲುಂಟು. ಈಗ ಒಂದು ಸ್ವಲ್ಪ ಥಂಡಿ ಕೂಡ ಉಂಟು ಆ್ಯಂಡ್ ಅದ್ರ ಜೊತೆ ಬಿಸಿಲು ಕೂಡ ಉಂಟು. ಸೊ ಈ ಥರ ವೆದರ್ ಖುಷಿ ಆಗ್ತದೆ ಇರಲಿಕ್ಕೆ. ತುಂಬ ಸೆಕೆ ಕೂಡ ಅಲ್ಲ, ತೀರ ಥಂಡಿ ಕೂಡ ಅಲ್ಲ. ಬಟ್ ಮಧ್ಯಾಹ್ನ ಆಗುವಾಗ ಸೆಕೆ ಶುರು ಆಗ್ತದೆ. ನಮ್ಮ ಗದ್ದೆಗೆ ಹೋಗಲಿಕ್ಕೆ ಹೀಗೆ ತೋಟದಲ್ಲೇ ಆಗಿ ಹೋಗಬೇಕು. ಓಕೆ, ಅಲ್ಲಿ ಉಂಟಲ್ಲ, ಅಲ್ಲಿ ಉಂಟು ಗದ್ದೆ. ಅಲ್ಲಿಗೆ ಹೋಗಲಿಕ್ಕೆ ಇಲ್ಲೇ ಹೋಗಬೇಕು. ಹೋಗಿದ್ದಾರ? ಇರಲಿ, ಮನೆಯಲ್ಲಿ ಹೋಗಿ ಸುಲಿವ ಅದನ್ನು. ಇಲ್ಲಿ ಕಬ್ಬು ಹಾಗೆ ತಗೊಂಡು ಹೋಗ್ತೇನೆ ಮನೆಗೆ. ಇದನ್ನು ಮನೇಲಿ ತಗೊಂಡು ಹೋಗಿ ಸುಲಿದು ತಿನ್ನುವ. ಇದೆಲ್ಲ ಈ ಥರ ಇಲ್ಲಿ ಕಟ್ ಮಾಡ್ತಿದ್ದಾರಲ್ಲ, ಹಾಗೆ ಚೂರು ಕೈಯಲ್ಲಿ ಎಷ್ಟು ಹಿಡ್ಕೊಳ್ಳಿಕ್ಕೆ ಆಗ್ತದೆ ಅಷ್ಟು ಕಟ್ ಮಾಡ್ತಾ ಎಲ್ಲವನ್ನು ಈ ಥರ ಗದ್ದೆಯಲ್ಲಿ ಸ್ಪ್ರೆಡ್ ಮಾಡಿ ಇಡೋದು. ಈಗ ಸ್ಪ್ರೆಡ್ ಮಾಡ್ತಾರೆ, ತೆಳುಗೆ ಸ್ಪ್ರೆಡ್ ಮಾಡಿ ಈ ಥರ ಇಡೋದು. ಒಂದು ಸೈಡಿಂದ ಶುರು ಮಾಡ್ತಾರೆ ಗದ್ದೆ ಹಾರ್ವೆಸ್ಟಿಂಗ್. ಇನ್ನೊಂದುಂಟು, ಅದು ಗದ್ದೆಗೆ ತೋಟಕ್ಕೆಲ್ಲ ಏನಾದ್ರು ಕೆಲಸಕ್ಕೆ ಕೈ ಹಾಕುವಾಗ ಅದು ಮಳೆ ಬರೋದು. ಇಷ್ಟು ದಿನ ಆಗಿತ್ತು, ಮೋಡ ಇರಲಿಲ್ಲ, ಏನಿರಲಿಲ್ಲ, ಸರಿ ಬಿಸಿಲಿತ್ತು. ಇವತ್ತು ನೋಡಿ ಮೋಡ ಉಂಟು. ನನಗಿಲ್ಲಿ ಕರಿಬೇವು ಖಂಡಿತ ಇದೊಂದೊಂದು ಸ್ವಲ್ಪ ಕೊಯ್ಯುವ. ಇಷ್ಟು ಕರಿಬೇವು ಸಿಕ್ಕಿತ್ತು, ಈಗ ಒಮ್ಮೆಗೆ ಸಾಕು. ಮತ್ತೆ ತುಂಬ ತೊಗೊಂಡು ಹೋದರೆ ಅದನ್ನು ಸುಮ್ಮನೆ ಫ್ರಿಜ್ಜಲ್ಲಿ ಇಟ್ಟು ಒಣಗೋದೆಲ್ಲ ಆಗ್ತದೆ. ನಮಗೆ ಇಲ್ಲೇ ಅವೈಲೇಬಲ್ ಉಂಟಲ್ಲ, ಬೇಕಾದಾಗೆ ಬಂದು ತೊಗೊಂಡ್ರೆ ಆಯಿತು. ನೋಡಿ, ನಾನು ಆಗ ಗದ್ದೆಗೆ ಹೋಗುವಾಗ ಬಿಸಿಲಿತ್ತು, ಸ್ವಲ್ಪ ಥಂಡಿ ಎಲ್ಲ ಇತ್ತು. ಈಗ ಎಲ್ಲಿ ಉಂಟು ಬಿಸಿಲು, ಮೋಡ ಆಗಿದೆ, ಸೆಕೆ ಕೂಡ ಆಗ್ತಾ ಉಂಟು. ಗದ್ದೆ ಕೆಲಸಕ್ಕೆ ಕೈ ಹಾಕಿ ಆಗಿದೆ. ಹಾಗಾಗಿ 3-4 ದಿನ ಮಳೆ ಬರದೇ ಬೇಡಪ್ಪ ಅಂಥೇಳಿ ಪ್ರೇ ಮಾಡೋದು. ಬಿಕಾಸ್ ಅದನ್ನು ಒಣಗಿಸ್ಲಿಕ್ಕೆ ಅಂಥೇಳಿ ಗದ್ದೆಲ್ಲೇ ಇಡೋದು ಎಲ್ಲ ಪೈರನ್ನೆಲ್ಲ. ಮಳೆ ಬಂದರೆ ಎಲ್ಲ ಹಾಳಾಗಿ ಹೋಗ್ತದೆ. ಹಾಗೆ ಇಷ್ಟು ದಿನ ಇರಲಿಲ್ಲ, ಒಂದು 4-5 ದಿನದಿಂದ ಮಳೆಯನ್ನೆಲ್ಲ ಇರಲಿಲ್ಲ. ಬಟ್ ಕೆಲಸಕ್ಕೆ ಅಂತ ಜನ ಸಿಗದ ಕಾರಣ ನಾವು ಬಾಕಿಯಾಗಿದ್ವಿ. ನಿನ್ನೆ ಸಿಕ್ಕಿದ್ರು, ಇವತ್ತು ಕೂಡ ಇದ್ದಾರೆ. ಬಟ್ ಇವತ್ತು ಮೋಡ ಉಂಟು. ಹೋಪಿಂಗ್ ಫಾರ್
ಮಳೆ ಬೇಡ ಅಂಥೇಳಿ ನೋಡುವ. ಹಾಯ್, ವೆಲ್ಕಮ್ ಟು ಅ ಬ್ಯೂಟಿಫುಲ್ ನ್ಯೂ ಡೇ. ನಿನ್ನೆ ಮತ್ತು ಮೊನ್ನೆ 2-3 ದಿನದಲ್ಲಿ ಮನೆ ಹತ್ತಿರದ ಗದ್ದೆ ಮತ್ತು ಮನೆಯಿಂದ ಸ್ವಲ್ಪ ಆ ಕಡೆ ಕೆಳಗಡೆ ಇರುವಂಥ ಗದ್ದೆದ್ದು ಹಾರ್ವೆಸ್ಟಿಂಗ್ ಎಲ್ಲ ಮಾಡಿ ಮುಗೀತು. ಅದರದ್ದು ನೆಕ್ಸ್ಟ್ ಇದು ಏನೇನು ಪ್ರೊಸೆಸ್ ಅಂತ ಹೇಳೋದನ್ನು ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಓಕೆ, ಸೊ ಅದರ ನೆಕ್ಸ್ಟ್ ಪ್ರೊಸೆಸ್ ಬಂದು ಕಡ್ದಂಥ ಪೈರೇನಿರ್ತದೆ ಅದನ್ನೆಲ್ಲ ಬಂಡಲ್ ಮಾಡಿ ಒಂದು ಕಡೆ ಸೇರಿಸಿಡ್ತಾರೆ. ಆ್ಯಂಡ್ ಅದರಿಂದ ಭತ್ತ ಮತ್ತು ಆ ಹುಲ್ಲನ್ನು ಸೆಗ್ರಿಗೇಟ್ ಮಾಡುವಂಥದ್ದು. ಅದನ್ನೀಗ ಮಾಡಲಿಕ್ಕೆ ಹೊರಟಿದ್ದಾರೆ. ಬೆಳಿಗ್ಗೆ 8:45-9 ಗಂಟೆ ಈಗ ಟೈಮು. ಕೆಲಸದವ್ರು ಬರಬೇಕಷ್ಟೇ. ಅದಕ್ಕಿಂತ ಮೊದಲು ಅದಕ್ಕೆ ಕೆಲವೊಂದು ಸಣ್ಣ ಪುಟ್ಟ ತಯಾರಿ ಎಲ್ಲ ಆಗಬೇಕಾಗ್ತದೆ. ಅದನ್ನೇನು ಅಂತ ಹೇಳಿ ನಾನು ತೋರಿಸ್ತೇನೆ. ಇದೀಗ ಇಲ್ಲಿ ಒಂದು ಗದ್ದೆಯಲ್ಲಿ ಟರ್ಪಲ್ ಹಾಕಿ ಅದರ ಮೇಲೆ ನಿನ್ನೇನೆಲ್ಲ ಬಂಡಲ್ಸ್ ಮಾಡಿಟ್ಟಿದ್ರು ಅದನ್ನು ಈ ಥರ ಸೇರಿಸಿಟ್ಟಿದ್ದಾಯಿತು. ಪೈರಿಂದ ಭತ್ತವನ್ನು ಬೇರೆ ಮಾಡಲಿಕ್ಕೆ, ಅಂದರೆ ಇಲ್ಲಿ ಹುಲ್ಲು ಉಂಟಲ್ಲ, ಈ ಹುಲ್ಲಲ್ಲೇ ಭತ್ತ ಉಂಟು, ಅದನ್ನು ಹುಲ್ಲಿಂದ ಬೇರೆ ಮಾಡಲಿಕ್ಕೆ ಅಂಥೇಳಿ ಈ ಪ್ರೊಸೆಸ್ ಶುರು ಮಾಡ್ತಿರೋದು. ಈಗ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಒಂದಷ್ಟು ಬಂಡಲ್ಗಳನ್ನು ಈ ಥರ ಸೇರಿಸಿ ಗಟ್ಟಿ ಕಟ್ಟಿ ಬಿಡ್ತಾರೆ ಅದನ್ನು. ಸೊ 2 ಸೈಡ್ ಕೂಡ, ಈಗ ಒಂದು ಸೈಡ್ ಕಟ್ತಾ ಇದ್ದಾರಲ್ಲ ಹಾಗೆ ಅದರ ಇನ್ನೊಂದು ಕಾರ್ನರಲ್ಲಿ ಕೂಡ ಕಟ್ಟಲಿಕ್ಕೆ ಉಂಟು. ಅದೇ ಥರ ಅಲ್ಲಿ ಇನ್ನೂ ಒಂದು ಬಂಡಲನ್ನು ಮಾಡಿದ್ದಾರೆ, ದೊಡ್ಡ ಬಂಡಲ್, ಅದನ್ನು ಕೂಡ ಅದೇ ಥರ ಕಟ್ತಾರೆ. ಈ ಥರ 2 ಕಡೆ ಕೂಡ ಈಕ್ವಲ್ ಆಗಿ 2 ಬಂಡ್ಲು ಮಾಡೋದು ವಾಸು, 2 ಅಲ್ವಾ, ಅದು ಮತ್ತೆ ಇದಲ್ಲ, ಅದು ಇಡಲಿಕ್ಕೆ. ಓಕೆ, ಈ ಥರ ಈಗ ಇಲ್ಲಿ 2 ಬಂಡಲ್ಸ್ ಏನು ಮಾಡಿದಾರಲ್ಲ ಇದರ ಮೇಲೆ ಒಂದು ವುಡನ್ ಪೀಸ್ ಇಡಲಿಕ್ಕೆ ಉಂಟು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತದಲ್ಲ, ಇದೇನಂತ ಹೇಳಿದರೆ ಒಂದು 3, 4, 5, 6 ಮರದ ತುಂಡುಗಳೇನುಂಟು ಅದನ್ನೆಲ್ಲ ಸೇರಿಸಿ ಒಂದು ಅಗಾಲದ ವುಡನ್ ಇದು ಫಾರ್ಮೇಷನ್ ಥರ ಮಾಡಿದ್ದಾರೆ. ಈ ಫಾರ್ಮೇಷನನ್ನು ಅದರ ಮೇಲೆ ಇಡೋದು, ಮತ್ತು ಭತ್ತದ ಒಂದೊಂದೇ ಬಂಡಲ್ ಅಂತ ತೆಗೆದು ಅದರ ಮೇಲೆ ಜೋರಾಗಿ ಹೊಡೆದ್ರೆ ಭತ್ತ ಮತ್ತು ಹುಲ್ಲು ಬೇರೆ ಬೇರೆ ಆಗ್ತದೆ. ನೋಡಿ, ಎಲ್ಲ ಬಂದರು. ಈಗ 9 o'clock ಆಯಿತು. ಎಲ್ಲರೂ ಆಲ್ಮೋಸ್ಟ್ ತಲುಪಿದ್ರೆ, ಎಲ್ಲ ರೆಡಿ ಆಗ್ತಿದ್ದಾರೆ. ಇನ್ನಿದೊಂದು ಕಟ್ಟಿ ಆದಮೇಲೆ ಶುರು ಮಾಡ್ತಾರೆ ಕೆಲಸ. ನಾನೀಗ ಏನು ಪ್ರೊಸೆಸ್ ಹೇಳಿದೆ ಆ ಸೇಮ್ ಪ್ರೊಸೆಸ್ಸನ್ನು ಲಾಸ್ಟ್ ಇಯರ್ ನಮ್ಮ ಮನೆ ಅಂಗಳದಲ್ಲಿ ಮಾಡಿದ್ರಾಯಿತು. ಈ ಸತಿ ಅದನ್ನು ಅಲ್ಲಿ ತನಕ ತೊಗೊಂಡು ಹೋಗಬೇಕು, ಅದು ಕೂಡ ಒಂದು ಎಕ್ಸ್ಟ್ರಾ ಕೆಲಸ ಆಗ್ತದೆ ಅಂತ ಹೇಳಿ ಗದ್ದೆಯಲ್ಲೇ ಮಾಡ್ತಿರೋದು. ಈ ಗದ್ದೆ ಏನುಂಟು ನಮ್ಮ ಮನೆ ಹತ್ತಿರದ್ದು, ಈ ಗದ್ದೆದ್ದನ್ನು ಇಲ್ಲೇ ಮಾಡ್ತಾರೆ. ಆ್ಯಂಡ್ ಕೆಳಗಡೆ ಇನ್ನೊಂದು ಗದ್ದೆ ಉಂಟಲ್ಲ ಅದರದ್ದನ್ನು ಅಲ್ಲೇ ಮಾಡ್ತಾರೆ ಅದರ ಕೆಲಸ. ನಿನ್ನೆ ಅಷ್ಟೇ ಅದರದ್ದು ಹಾರ್ವೆಸ್ಟಿಂಗ್ ಆಗಿದ್ದು, ಹಾಗಾಗಿ ಅದು ಇನ್ನು 1 ದಿನ 2 ದಿನ ಒಣಗಬೇಕಾಗ್ತದೆ. ಅದರದ್ದು ಕೆಲವರು ಬಂಡಲ್ ಮಾಡ್ತಾರೆ ಅದರದ್ದು ಇವತ್ತು ಹೋಗಿ. ಆ್ಯಂಡ್ ಒಂದಷ್ಟು ಜನ ಇಲ್ಲಿ ಇದನ್ನು ಹೊಡೆದು ಭತ್ತ ಮತ್ತು ಪೈರನ್ನು ಬೇರೆ ಬೇರೆ ಮಾಡ್ತಾರೆ. ಸೊ 2 ಕೆಲಸ ಒಟ್ಟೊಟ್ಟಿಗೆ ನಡೀತದೆ. ಇದಾದ ಕೂಡಲೇ ನೆಕ್ಸ್ಟ್ ಇದ್ದು ಅಲ್ಲಿ ಹೋಗಿ ಅಲ್ಲಿ ಅದರ ಕೆಲಸವನ್ನು ಮುಗಿಸೋದು. ನೋಡಿ, ಈ ಥರ ಹೊಡೆಯೋದು. ಅಷ್ಟಾಗುವಾಗ ಹುಲ್ಲು ಬೇರೆ ಆಗ್ತದೆ, ಭತ್ತ ಎಲ್ಲ ಅಲ್ಲಿ ಕೆಳಗಡೆ ಬೀಳ್ತದೆ. ಆ ಥರ ಉಳಿದ ಹುಲ್ಲನ್ನೆಲ್ಲ ಅಲ್ಲಿ ರಾಶಿ ಹಾಕ್ತಾರೆ. ಅದರ ತಯಾರಿಯೆಲ್ಲ ಆಗಿ ಕೆಲಸ ಶುರು ಆಗುವಾಗಲೇ ಒಂದು 9:15, 9:30 ಆಗಿತ್ತು. ಆ್ಯಂಡ್ ಈಗ ಶುರು ಮಾಡಿದರು ಕೆಲಸ. ಬಿಸಿಲು ಅಂದರೆ ಬಿಸಿಲು, ತುಂಬ ಬಿಸಿಲು ಬರ್ತದೆ ಆ ಹೊತ್ತಿಗೆ, ಸ್ವಲ್ಪ ಗದ್ದೆಯಲ್ಲಿ ಕಷ್ಟ ಆಗ್ತದೆ. ಆ್ಯಕ್ಚುಲಿ ಬೇಗ ಬಂದು ಮುಗಿಸಿದ್ರೆ ಈಸಿ, ಅಂದರೆ ಬಿಸಿಲು ಜಾಸ್ತಿ ಆಗುವ ಮೊದಲು ಬಂದು ಮುಗಿಸಿದ್ರೆ ಸ್ವಲ್ಪ ಈಸಿ ಆಗ್ತದೆ. ಆ್ಯಂಡ್ ನಾನೀಗ ಮನೆಗೆ ಹೊರಟೆ, ನನಗೆ ಸ್ವಲ್ಪ ಹಸಿವಾಗ್ತದೆ, ಐ ಆಮ್ ಹಂಗ್ರಿ. ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಕೆಲಸಗಳೇನಾದರೂ ಇದ್ದರೆ ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಎಷ್ಟು ಕೆಲಸ ಆಯಿತು ಅಂತ ಹೇಳಿ ಒಂದು ಸತಿ ನೋಡ್ಕೊಂಬರುವ. ಆಮೇಲೆ ಕೆಳಗೆ ಗದ್ದೆಯಲ್ಲಿ ಕಟ್ತಾ ಇದ್ದಾರೆ ಕೂಡ ಬಂಡಲ್, ಅದು ಸಹ ಒಂದು ಸತಿ ನೋಡ್ಲಿಕ್ಕೆ ಹೋಗುವ. ಇವತ್ತು ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರ್. ಇಡ್ಲಿ ರೆಡಿ ಆಗಿದೆ. ಏನಿದು ಇಷ್ಟೊಂದು ಉಂಟು ಅಂತ ಅಂದ್ಕೊಳ್ಬೇಡಿ, ಕೆಲಸಕ್ಕೆ 13 ಜನ ಇದ್ದಾರೆ, ಪ್ಲಸ್ ನಾವು ಮನೆಯವರು, ಹಾಗೆಲ್ಲರಿಗೂ ಸೇರಿ ಒಟ್ಟಿಗೆ ತಿಂಡಿ ಮಾಡಿದ್ದು. ಸಾಂಬಾರ್ ಕೂಡ ರೆಡಿ ಉಂಟು. ಬೆಂಡೆಕಾಯಿ ಹಾಕಿ ಒಂದು ಸಾಂಬಾರು ಮಾಡಿದ್ದು.
ಬೆಂಡೆಕಾಯಿ ಮತ್ತು ಈರುಳ್ಳಿ ಹಾಕಿದ ಇಲ್ವಾ ಗೊತ್ತಿಲ್ಲ, ಅಂತೂ ಬೆಂಡೆಕಾಯಿ ಸಾಂಬಾರು. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅ ನ್ಯೂ ಡೇ. ನೋಡಿ, ಇವತ್ತು ಬೆಳಿಗ್ಗೆ ಫುಲ್ ಫಾಗ್ ಉಂಟು, ಚಳಿ ಕೂಡ ಉಂಟು. ಸುಮಾರು ಟೈಮ್ ಆದ ಮೇಲೆ ನಾನೊಂದು ಕರೆಕ್ಟಾಗಿ ಚಳಿಗಾಲ ಅಂತ ಹೇಳಿ ಫೀಲ್ ಮಾಡ್ತಿರೋದು. ಇಷ್ಟೊಂದು ಟೈಮ್ ಚಳಿಯೇ ಇರಲಿಲ್ಲ, ಯಾಕೆಂತ ಗೊತ್ತಿಲ್ಲ. ಬಟ್ ಈ ವರ್ಷದಿಂದ ಚಳಿ ಶುರುವಾಗಿದೆ. ಆ್ಯಂಡ್ ಚಳಿಯ ಜೊತೆಗೆ ಆಬ್ವಿಯಸ್ಲಿ ಶೀತ, ಜ್ವರ ಎಲ್ಲ ಶುರುವಾಗಿದೆ. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಆ್ಯಂಡ್ ನೋಸ್ ಬ್ಲಾಕ್ ಆಗಿದೆ, ರನ್ನಿ ನೋಸ್ ಕೂಡ ಉಂಟು. ಹಾಗಾಗಿ ಎನಿ ಹೌ ಖುಷಿ ಆಯಿತು ತುಂಬ ಟೈಮ್ ಆದಮೇಲೆ ಚಳಿ ನೋಡಿ. ಇಲ್ಲೆಲ್ಲ ಅಂದರೆ ಸೆಕೆ ಇರೋದಲ್ಲ, ಸೆಕೆ ಬಿಟ್ಟರೆ ಜೋರು ಮಳೆ. ಹಾಗೆ ಈ ವರ್ಷದ ಚಳಿ ಸ್ವಲ್ಪ ಖುಷಿ ತಂದಿದೆ. ನೋಡುವ ಏನೇನಾಗ್ತದೆ ಅಂತ. ಇಷ್ಟು ದಿನ ಬೆಳಿಗ್ಗೆ ನಾನು ಏನಾದರೂ ಜ್ಯೂಸ್ ಮಾಡಿ ಕುಡಿತಿದ್ದೆ, ಲೈಕ್ ಕುಂಬಳಕಾಯಿ ಜ್ಯೂಸು ಆರ್ ABCD ಜ್ಯೂಸ್ ಆಗಿರ್ಬೋದು, ಅಥವಾ ನೆಲ್ಲಿಕಾಯಿ ಜ್ಯೂಸ್, ಆ ಥರ ಏನಾದ್ರು ಮಾಡಿ ಕುಡಿತಿದ್ದೆ. ಬಟ್ ಈಗ ಚಳಿ ಶುರು ಆಗೋದ್ರಿಂದ ಆ ಥಂಡಿ ಜ್ಯೂಸ್ ಕುಡಿಲಿಕ್ಕಾಗೋದು. ನಾರ್ಮಲ್ ವಾರ್ಮ್ ವಾಟರ್ ಅಂದರೆ ರೂಮ್ ಟೆಂಪ್ರೇಚರ್ ವಾಟರಲ್ಲಿ ಮಾಡ್ತಿದ್ನಲ್ಲ. ಸೊ ಈಗ ಚಳಿ ಆಗಿರೋದ್ರಿಂದ ಅದು ಕುಡಿಲಿಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಚಳಿ ಶುರು ಆಗಿರೋದ್ರಿಂದ ನಾನು ಇವತ್ತಿಂದ ಏನಾದರೂ ಕಷಾಯದ ಥರ ಏನಾದ್ರು ಮಾಡಿ ಕುಡಿವಂತಿದ್ದೇನೆ. ನನಗೆ ಶೀತ ಕೂಡ ಆಗಿದೆ ಮತ್ತು ಸ್ವಲ್ಪ ಗಂಟಲಲ್ಲಿ ಇರಿಟೇಷನ್ ಕೂಡ ಉಂಟು. ಹಾಗಾಗಿ ಇವತ್ತು ಒಂದು ಕಷಾಯ ಮಾಡಿ ಕುಡಿಯುವ. ನಾನಿಲ್ಲಿ ಸ್ವಲ್ಪ ತುಳಸಿ ತೊಗೊಂಡಿದ್ದೇನೆ ಮತ್ತು 2 ಎಲೆ ಸಾಂಬ್ರಾಣಿ ತೊಗೊಂಡಿದ್ದೇನೆ. ಇದರದ್ದು ಕಷಾಯ ಮಾಡುವ. ನಾನೀಗಿಲ್ಲಿ 1.5 ಗ್ಲಾಸ್ ನೀರು ಕುದಿಲಿಕ್ಕೆ ಅಂತ ಇಟ್ಟಿದ್ದೇನೆ. ಇದು ಈ ಥರ ಬಾಯ್ಲ್ ಆಗುವಾಗ ಇದಕ್ಕೆ ಸಾಂಬ್ರಾಣಿ ಮತ್ತು ತುಳಸಿ ಎಲೆ ಹಾಕ್ಕೊಳ್ಬೇಕು. ಅದನ್ನ ವಾಶ್ ಮಾಡಿ ನಾನು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೆ, ಅಂದರೆ ಅದರ ಜ್ಯೂಸಸ್ ಬಿಡಲಿಕ್ಕೆ ಒಂಚೂರು ಈಸಿ ಆಗಲಿ ಅಂತ ಹೇಳಿ ಅದನ್ನು ಚೆಂದ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಆ್ಯಂಡ್ ಇದೊಂದು ಅರ್ಧ ಕುದ್ದಾಗುವಾಗ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಏನು ಕೂಡ ಆ್ಯಡ್ ಮಾಡ್ಬೋದು, ಯಾವ್ದು ಬೇಕಾದ್ರು. ನಂಗೆ ಅರ್ಜೆಂಟಿಗೆ ಜೇನು ಸಿಗಲಿಲ್ಲ ಅಂತ ನಾನು ಬೆಲ್ಲ ಹಾಕ್ತೀನಿ. ಒಳ್ಳೆಯದುಂಟು ಈ ಕಷಾಯ. ನಿಮಗೆ ಶೀತ ಆಗಿರುವಾಗ, ಗಂಟಲು ಸ್ವಲ್ಪ ಇರಿಟೇಷನ್ ಉಂಟು ಅಂತ ಹೇಳುವಾಗ, ಆಮೇಲೆ ಕೆಮ್ಮೆಲ್ಲ ಇದ್ದರೆ ಕುಡಿದ್ರೆ ಒಳ್ಳೆಯದಿದು ಕಷಾಯ. ಆಮೇಲೆ ನಿಮಗೆ ಜಸ್ಟ್ ಸ್ಟಾರ್ಟ್ ಆಗ್ತಾ ಉಂಟು, ಗಂಟಲೆಲ್ಲ ಇರಿಟೇಷನ್ ಶುರು ಆಗ್ತಾ ಉಂಟು, ಶೀತ ಆಗುವಾಗ ನಮ್ಗೆ ಸ್ವಲ್ಪ ಮೊದಲೇ ಗೊತ್ತಾಗ್ತದಲ್ಲ, ಆ ಟೈಮಲ್ಲಿ ಇದನ್ನು ಕುಡಿದ್ರೆ ಆ್ಯಕ್ಚುಲಿ ಶೀತ ಕಮ್ಮಿ ಆಗ್ತದೆ. ಬಟ್ ಬಂದ ಮೇಲೆ ಕುಡಿದ್ರೆ ಏನು ಅಂತ ಹೇಳಿದ್ರೆ ತೀರಾ ಇರುವಂಥ ಇರಿಟೇಷನ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಹೇಳಿ. ನೀವು ರೆಕಾರ್ಡ್ ಆಗ್ತಾ ಇದ್ದೀರಿ. ಚೆಂದ ಕಾಣ್ತೀರಲ್ಲ ನೋಡಿ, ಇಲ್ಲಿ ಕಾಣ್ತದ. ನೀವೆಂತ ಕುಡಿತಿದ್ದೀರಿ ಹೇಳಿ? ಏನು ಕುಡಿತಿದ್ದೀರಿ? ಜೋರು ಹೇಳಿ. ಅವರು ಬೆಳಿಗ್ಗೆ ಕಾಫಿ ಕುಡಿಯೋದು, ಅವರಿಗೆ ಕಾಫಿ ಇಷ್ಟ. ಬೆಳಿಗ್ಗೆ ಒಂದು ಕಾಫಿ, ಸಂಜೆ ಒಂದು ಕಾಫಿ ಅಲ್ವಾ? ಅಷ್ಟೇ, ಮತ್ತೆ ಜಾಸ್ತಿ ಬೇರೆ ಅಡ್ಡಾಡ್ ಹೊತ್ತಲ್ಲೆಲ್ಲ ಏನು ಕುಡಿಯೋದಿಲ್ಲ ಅವರು. ಹಾಂ, ಈಗ ರಸ್ಕೆ ಹಾಕಿ ತಿನ್ನಲಿಲ್ಲ, ತಿಂದ್ರ. ಹಾಯ್, ಈಗ 3 ಗಂಟೆ ಆಯಿತು. ಹಾಗೆ ನಾನು ವಾಪಸ್ ನಮ್ಮ ಗದ್ದೆ ಹತ್ರ ಹೋಗ್ತಿದ್ದೇನೆ. ಎಷ್ಟು ಕೆಲಸ ಆಯಿತು ಏನು ಅಂತ ಹೇಳಿ ಲೆಟ್ಸ್ ಸಿ. ದ ಥಿಂಗ್ ಇಸ್, ಅವ್ರುಗಳಿಗೆ ಕೆಲಸ ಎಲ್ಲ ಮಾಡಿ ಆಯಿತು. ಭತ್ತ ಏನು ಹೊಡಿಲಿಕ್ಕಿತ್ತು, ಹುಲ್ಲಿಂದ ಬೇರೆ ಮಾಡಲಿಕ್ಕಿತ್ತು, ಅದನ್ನು ಅವರು ಮಾಡಿ ಮುಗಿಸಿದ್ರು. 3 ಗಂಟೆ ಆಗಿದ್ದಷ್ಟೇ. ಐ ಥಾಟ್ ಲೇಟ್ ಆದಿತ್ತು, ಒಂದು 5-6 ಎಲ್ಲ ಆಗ್ಬೋದು ಮುಗಿಯುವಾಗ ಅಂತ. ಬಟ್ ದೇ ಆರ್ ವೆರಿ ಫಾಸ್ಟ್, ಕೆಲಸ ಮುಗಿಸಿದ್ದಾರೆ. ತೊಂದರೆ ಇಲ್ಲ. ನಮಗೆ ಇಲ್ಲಿ ಇನ್ನೊಂದು ಕೆಳಗಿದ್ದ ಗದ್ದೆ ಉಂಟಲ್ಲ, ಅದರದ್ದು ಕೆಲಸ ಉಂಟು, ಅದನ್ನೊಂದು ಸತಿ ನೋಡುವ. ಆ್ಯಂಡ್ ನನಗೆ ನಿನ್ನೆ ಏನಂತ ಹೇಳಿದರೆ, ಇಲ್ಲಿ ಅದು ಭತ್ತ ಸೂಡಿ ಮಾಡ್ತಾರಲ್ಲ, ಬಂಡಲ್ಸ್ ಮಾಡ್ತಾರಲ್ಲ, ಅದನ್ನು ನನಗೆ ಶೂಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಈಗ ಕೆಳಗಿನ ಗದ್ದೆ ಮಾಡ್ತಾ ಇದ್ದಾರೆ, ಹಾಗೆ ಅದನ್ನು ಒಂದು ಸತಿ ವೀಡಿಯೋ ಮಾಡುವ ಅಂತ ಹೇಳಿ ನಾನು ಅಲ್ಲಿ ಹೋಗ್ತಾ ಇದ್ದೇನೆ. ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ
ತುಂಬ ಅಂದರೆ ತುಂಬ ಬೇಗ ಆಯಿತು. ಹಾರ್ವೆಸ್ಟ್ ಮಾಡಿದ್ದು ಕಟಾವು ಏನು ಮಾಡಿದರು ಅದು ಕೂಡ ಅಷ್ಟೇ ಒಂದೇ ಒಂದು ದಿನದಲ್ಲಿ ಮುಗಿಸಿದ್ದಾರೆ ಈ ಗದ್ದೆ. ಆ್ಯಂಡ್ ಅದು ಭತ್ತ ಮತ್ತು ಹುಲ್ಲು ಬೇರೆ ಮಾಡೋದು ಕೂಡ ಅಷ್ಟೇ ವೆರಿ ಫಾಸ್ಟ್, ಒಂದೇ ದಿನದಲ್ಲಿ ಮುಗಿಸಿದ್ರು. ಇವತ್ತು ಆಗಿಬಿಟ್ಟಿತ್ತು. ನಾನು ತೀರಾ ಲೇಟ್ ಆಗ್ಬೋದೇನೋ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಐಮ್ ಶಾಕ್, ತುಂಬ ಫಾಸ್ಟ್ ಇದ್ದಾರೆ. ನಾವು ಇದನ್ನು ಸಣ್ಣ ತೋಡು ಉಂಟು ಮನೆ ಹತ್ತಿರ, ಇದನ್ನೆಲ್ಲ ದಾಟಿಕೊಂಡು ತೋಟ ಪಾಸಾಗಿ ಹೋಗೋದು. ಇಲ್ಲೇ ಹಾಗೆ ಹೋಗು, ಹಾಂ ಇಲ್ಲೇ ಅಲ್ಲೇ ಎಲ್ಲಿಗೆ ನೋಡಿ ಎಲ್ಲ ಆಗಿದೆ. ಈ ಥರ ಸೂಡಿ ಕಟ್ಟಿ ಇಟ್ಟಿದ್ದಾರೆ. ಹೀಗೆ ಇಟ್ಟಿದ್ದಾರೆ ಎಲ್ಲ ನೋಡಿ, ಪೂರ ಗದ್ದೆ ಈ ಥರ. ಇವತ್ತು ಒಳ್ಳೆ ಬಿಸಿಲಿತ್ತು. ಐ ಗೆಸ್ ನಾಳೆಗಿದು ಒಣಗಿ ಬಿಡ್ತದೆ. ಬೆಳಿಗ್ಗೆ ಏನು ಪ್ರೊಸೆಸ್ ಮಾಡ್ತಿದ್ರಲ್ಲ ಸೇಮ್ ಹೇಗೆ ಇದು ಕೆಳಗಿನ ಗದ್ದೆಗೆ ಬಂದಿದ್ದಾರೆ, ಇಲ್ಲಿ ಮಾಡ್ತಾ ಇದ್ದಾರೆ. ಯಾರ ತಲೆ ಹೊಡೆದು ಇದು ನೋಡಿ. ಆಗ ಭತ್ತದಿಂದ ಹುಲ್ಲೆಲ್ಲ ಬೇರೆ ಮಾಡಿ ಆಯ್ತಲ್ಲ, ಅದಾದಮೇಲೆ ಏನು ಹುಲ್ಲು ಉಳಿದಿದೆ ಅದನ್ನು ಈ ಥರ ಹಾಕಿದ್ದಾರೆ ಇಲ್ಲಿ. ಇದನ್ನು ಇನ್ನೇನು ಅಂತ ಹೇಳಿದರೆ ದನಗಳಿಗೆ ತಿನ್ನಲಿಕ್ಕೆ, ನಾವು ಬೈ ಹುಲ್ಲು ಅಂತ ಹೇಳಿದ್ದು ನಮ್ಮ ಕಡೆ ಎಲ್ಲ. ಸೊ ಈ ಬೈ ಹುಲ್ಲನ್ನು ಇನ್ನು ಮಳೆಗಾಲದಲ್ಲಿ ದನಗಳಿಗೆ ಸರಿಯಾಗಿ ಹುಲ್ಲೆಲ್ಲ ಸಾಕಾಗೋದಿಲ್ಲ. ಮಳೆಗಾಲದಲ್ಲಿ ಹುಲ್ಲೆಲ್ಲ ಮಳೆ ಬಂದು ತೀರ ಒದ್ದೆ ಆಗಿರ್ತದೆ, ಸೊ ಥಂಡಿ ಹಿಡಿದಿರ್ತದೆ. ಆ ಟೈಮಲ್ಲಿ ಹಸುಗಳೆಲ್ಲ ಅಂಥ ಹುಲ್ಲನ್ನು ಅಷ್ಟು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಏನಂತ ಹೇಳಿದರೆ ಈ ಥರ ಈಗ ಒಣಗಿದಂಥ ಏನಿದು ಭತ್ತದ ಹುಲ್ಲು ಉಂಟಲ್ಲ, ಬೈ ಹುಲ್ಲು ಅಂತ ಹೇಳ್ತೇವೆ, ಇದನ್ನು ಆ ಟೈಮಲ್ಲಿ ದನಗಳಿಗೆ ತಿನ್ನಲಿಕ್ಕೆ ಹಾಕ್ಲಿಕ್ಕೆ ಆಗ್ತದೆ. ಮೇಲಿನ ಗದ್ದೆದ್ದು ಎಲ್ಲ ಕೆಲಸ ಆಯಿತು, ಭತ್ತ ಎಲ್ಲ ತುಂಬಿಸಿ ಮನೆಗೆ ತಂದಿಟ್ಟಾಯಿತು. ಈಗ ಕೆಳಗಿನ ಗದ್ದೆದ್ದು ಹುಲ್ಲು ಮತ್ತು ಭತ್ತ ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಅದು ಆಗುವಾಗ ಮೇ ಬಿ ಸಂಜೆ ಆದಿತ್ತು. ಈಗ ಒಂದು 3 ಗಂಟೆ ಕಳೀತು, 3-3:15 ಎಲ್ಲ ಆಯಿತು, ಸಂಜೆ ಆಗ್ಬೋದಂತೆ. ಸೊ ಅಲ್ಲಿ ಅದೊಂದಷ್ಟು ನೋಡಿಬಿಟ್ಟು ಈಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೇನೆ. ಸಂಜೆ ಹೋಗಿ ನೋಡುವ ಏನು ಅಂತ ಹೇಳಿ. ಇದಾಗಿತ್ತು ಈ ವಾರದ ಪ್ಯಾಡಿ ಹಾರ್ವೆಸ್ಟಿಂಗ್, ಭತ್ತದ ಕೊಯ್ಲಿನ ಬೇಸಾಯದ ವ್ಲಾಗ್. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ. ಹಾಗೇನಾದರೂ ಇದ್ದರೆ ಈ ವಿಡಿಯೋವನ್ನೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ ದೇವರು ನಮಗೆಲ್ಲರಿಗೂ ಸದಾ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.